ಬೆಲ್ಲದಣ್ಣಿನ ಜಾಮ್ ಮಾಡಲು ಮೊದಲಿಗೆ ಬೆಲ್ಲದಣ್ಣು ಅಥವಾ ವುಡ್ ಆ್ಯಪಲ್ ಅಂತ ಕರಿತೀವಿ. ಇದನ್ನು ಫಸ್ಟು ಈ ಥರ ಕುಟ್ಬಿಟ್ಟು ಅದರದ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಳಗಡೆದು ಒಂದು ಸ್ಪೂನ್ ಸಹಾಯದಿಂದ ನುಣ್ಣಗೆ ಅದನ್ನೆಲ್ಲದನ್ನು ತೆಗೆದುಕೊಂಡು ಒಂದು ಬೌಲಲ್ಲೇ ಸೇರಿಸ್ಕೋಬೇಕು. ಇವಾಗ ಬೌಲಲ್ಲಿರೋದನ್ನೆಲ್ಲ ಚೆನ್ನಾಗಿ ಕೈಯಿಂದ ಸ್ಮ್ಯಾಶ್ ಮಾಡ್ಕೋಬೇಕು. ಅದರೊಳಗೆ ದೊಡ್ಡ ದೊಡ್ಡ ಪೀಚ್ ಥರ ಬರ್ತಾ ಇರುತ್ತಲ್ವ, ಅದನ್ನೆಲ್ಲ ತೆಗೆದುಬಿಡಬೇಕು. ಅದು ಅಡ್ಡ ಅನಿಸುತ್ತೆ. ಎಲ್ಲದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಬೆಲ್ಲವನ್ನು ಕುಟ್ಟಿ ರೆಡಿ ಇಟ್ಕೋಬೇಕು. ಇವಾಗ ಅಂದಾಜು ಇವಾಗ ಎಷ್ಟಿದೆ ಅಷ್ಟೇ ಕ್ವಾಂಟಿಟಿ ನಾನು ಬೆಲ್ಲನ ತೊಗೊತಾ ಇದ್ದೀನಿ. ಅದು ಹುಳಿ ಇರೋದ್ರಿಂದ ನಿಮಗೆ ಬೇಕಂದರೆ ಸ್ವಲ್ಪ ರುಚಿಗೆ ಉಪ್ಪು ಆ್ಯಡ್ ಮಾಡ್ಕೋಬೋದು. ಆಪ್ಷನ್, ನಾನೇನು ಆ್ಯಡ್ ಮಾಡ್ಕೊಂಡಿಲ್ಲ. ಈ ಥರ ಎಲ್ಲ ಕಲಿಸ್ಬಿಟ್ಟು ಒಂದಿನ ಪೂರ ರಾತ್ರಿ ಎಲ್ಲ ನೆನೆಯಲು ಬಿಟ್ಟಿದ್ದೇನೆ. ಚೆನ್ನಾಗಿ ನೆಂದ ನಂತರ ಬೆಳಗ್ಗೆ ನೋಡಿದರೆ ಚೆನ್ನಾಗಿ ಎಲ್ಲ ಬೆಲ್ಲದ ಪಾಕ ಹೆಂಗಿರುತ್ತೆ ಆ ಥರ ಎಲ್ಲ ರಸ ಬಿಟ್ಕೊಂಡಿದೆ. ಎಷ್ಟು ಜಿಗಿ ಜಿಗಿ ಅನ್ನಿಸ್ತಾ ಇತ್ತು ನನಗೆ. ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದು ನಮಗೆ ಬೀಜ ಫುಲ್ ನುಣ್ಣಗಾಗಬೇಕು ಅಂತಂದರೆ 2-3 ಸರಿ ಹೆಂಗೆ ಕೆಳಗೆ ಮೇಲೆ ಕಲಿಸ್ತಾ ಮತ್ತೆ ಮಿಕ್ಸಿ ಮಾಡಿಕೊಂಡ್ರೆ ಫುಲ್ ನುಣ್ಣಗಾಗುತ್ತೆ. ಇಲ್ಲ ನಮಗೆ ಬೀಜ ಬೇಕು ತರಿ ಅಂದರೆ ಈ ಥರ ಇಷ್ಟಕ್ಕೆ ಮಾಡ್ಕೋಬೋದು. ನಮಗೆ ಸ್ವಲ್ಪ ಬೀಜ ಬೇಕಾಗಿರೋದ್ರಿಂದ ನಾನು ಫುಲ್ಲು ನುಣ್ಣಗೆ ಮಾಡ್ಕೊಂಡಿಲ್ಲ. ಇವಾಗ ಇದು ರೆಡಿ ಆಗಿದೆ ತಿನ್ನಲು. ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಗಟ್ಟಿ ಆದ ನಂತರ ಒಂದು ಸ್ಟಿಕ್ಕಿಗೆ ಹಚ್ಕೊಂಡು ಚೀಪೋ ಥರ ಲಾಲಿಪಾಪ್ತನ್ನು ಮಾಡ್ಕೋಬೋದು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಆ್ಯಡಿ ಸ್ವಲ್ಪ ಗ್ರೈಂಡ್ ಮಾಡಿದರೆ ಅದು ಜ್ಯೂಸೂ ರೆಡಿ ಆಗುತ್ತೆ. ಈ ಬೀಜ ಬೇಡ ಅಂದರೆ ಬಿಸಾಕ್ಬಿಡ್ಬೋದು. ಆ ಜಾಮೂನ ಮತ್ತು ಐಸ್ ಮೋಲ್ಡ್ ಅಂತ ಬರುತ್ತಲ್ವ, ಅದಕ್ಕೆ ಹಾಕ್ಕೊಂಡು ಡೀಪ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದನ್ನು ಚೆನ್ನಾಗಿರುತ್ತೆ ಟೇಸ್ಟ್. ರೆಡಿ ಟು ಈಟ್.